ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಗ್ಯಾರಂಟಿ ಯೋಜನೆಗಳು ನಿಲ್ಬೇಕು. ಗ್ಯಾರಂಟಿ ಈಗಿನ ಸರ್ಕಾರಕ್ಕೆ ಏನದ ಬ್ಯಾರೆ ಮಕ್ಕಳದ ಇವ್ರಿಗೆ ಏನು ಚಿಂತಿಲ್ರಿ. ಅವ್ರವ್ರ ಮಕ್ಕಳದ ಯಾವ ಬ್ಯಾಂಕಿಗೆ ಡಿಸಿಸ್ ಬ್ಯಾಂಕ್ ಅವ್ರ ಮಗನ ಹೆಂಗ್ ಹಾಕ್ಲಿ, ಅವ್ರ ಮಗಳನ್ನ ಎಲ್ಲಿ ಕೂಡಿಸ್ಲಿ, ಮುಂದಿನ ಸಂಶೋಧನೆ ಯಾವ ಕ್ಷೇತ್ರ ಬಿಡ್ಲಿ, ಮುಂದಿನ ಕ್ಷೇತ್ರಕ್ಕ ನನ್ ಸೊಸಿನ ಎಲ್ಲಿ ಕೂಡಿಸ್ಲಿ, ಇವ್ರ ಮಕ್ಕಳದ ಅಷ್ಟು ಚಿಂತೆ ಐತಿ. ಎಲ್ಲ ಬಿಜೆಪಿ ಕಾಂಗ್ರೆಸ್ ಅವ್ರು ಎಲ್ಲಾರು ಅಲ್ಲ, ಇಲ್ಲಿ PWD ಸಚಿದಾರ ಅವರು ರೋಡ್ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಮೇಡಮ್ ಈ ಒಳ ಮೀಸಲಾತಿ ವಿಚಾರದಲ್ಲಿ ಯಾರೋ ಒಬ್ರು ಹೇಳಿದ್ರು, ಏನೋ ಮಾನ್ಯ ಸಚಿವರು ಒಳ ಮೀಸಲಾತಿ ಮೊದಲಿಂದ ಹಳೆ ರೋಸ್ಟರ್ ಪದ್ಧತಿಗಳನ್ನ ಅಳವಡಿಕೊಂಡು ಮುಂದೆ ಮಾಡ್ರಿ ಅಂತ ಹೇಳಿ ಮಾನ್ಯ ಸಚಿವರು ಟ್ವೀಟ್ ತೆಗೆದು ನೋಡ್ಬೋದು ನೀವು. ಆದ್ರೆ ಹಿಂದಿನ ದಿನಾನ ಇಲ್ಲ ನಾ ಅದನ್ನ ಬಾಯ್ ತಪ್ಪ ಅಂದನು, ಅದು ಕ್ಷಮೆ ಇರ್ಲಿ ಅಂತ ಹೇಳಿ ಕೋರಿ ಅದನ್ನ ಯಾವುದೇ ಕಾರಣಕ್ಕೂ ರೀಟ್ವೀಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹಳೆ ರೋಸ್ಟರ್ ಅಳವಡಿಕೆ ಮಾಡಂಗಿಲ್ಲ. ಈಗೇನು ಅಲಿಮಾರಿ ಸಮುದಾಯದವರು 1% ಮೀಸಲಾತಿ ನಮಗ್ ಬೇಕು ಅಂತ ಹೇಳಿ ಏನು ಕೋರ್ಟಿಗೆ ಹಾಕಿದಾರ, ಆ ಕೋರ್ಟ್ದಿಂದ ಬಂದ ನಂತರ ನಾವು ಯಥಾ ಪ್ರಕಾರ ಒಳ ಮೀಸಲಾತಿಯನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾರ. ಅಲ್ಲ ಸರ್, ಏಜ್ ಫ್ಯಾಕ್ಟರ್ ಕೊಡ್ತೀರಾ ನೀವು, ಅವ್ರಿಗೆ ವಯೋಮಿತಿ ಎಕ್ಸ್ಟೆನ್ಷನ್ ಕೊಡ್ತೀರಾ? ಈಗ ನಾಳೆ ನಿಮ್ಮ ಆದೇಶ ಬರಕ್ ತಡ ಆಯ್ತು ಅಂತ ಹೇಳಿ ಆ ಮಕ್ಕಳ ಭವಿಷ್ಯ ಕಲ್ ಬಿತ್ತು ಅಂದಾಗ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಡ್ತೀರಾ? ಘೋಷಣೆ ಮಾಡ್ರಂಗ 5 ವರ್ಷ ಅವ್ರಿಗೆ, ಅವ್ರ ವಯೋಮಿತಿ ಎಕ್ಸ್ಟೆನ್ಷನ್ 5 ವರ್ಷ ಘೋಷಣೆ ಮಾಡ್ರಿ. ಅದ್ ಮಾಡ್ತೀರಾ ನಿಮ್ ಸರ್ಕಾರ ಕಡೆಯಿಂದ? ಮೇಡಮ್ ಇಲ್ಲಿ ನೋಡಿ ಮೇಡಮ್, ಒಂದ್ ಮಾತು ಹೇಳ್ತಾನೆ, ದಯಮಾಡಿ ಪ್ರಚೋದನೆ ಪಡಿಸೋದ್ರಿಂದ ಏನೂ ಸಮಸ್ಯೆಗಳ ಪರಿಹಾರ ಆಗಲ್ಲ. ಇದು ಪ್ರಚೋದನೆ ಅಲ್ಲಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಒಂದ್ ನಿಮಿಷ ಕೇಳ್ರಿ. ಹಾಗಾದ್ರೆ ಹಿಂದಂತ ಮುಖ್ಯಮಂತ್ರಿಗಳೇನಿದ್ರು, ಅವ್ರ ಹಿಂದಿದ್ದಂತ ಮುಖ್ಯಮಂತ್ರಿಗಳೇನಿದ್ರಲ್ಲ, ಆ ಸಮಯದಲ್ಲಿ ಇವ್ರೆಲ್ಲ ಕೇಳ್ತಿರೋ ಉತ್ತರಗಳನ್ನ ಇವ್ರೇನ್ ಕಣ್ಮುಚ್ಕೊಂಡ್ ಕೂತಿದ್ರ ಅವತ್ತ? ಉತ್ತರ ಕರ್ನಾಟಕದಾಗ ಬರೀ ಕಾಂಗ್ರೆಸ್ ಸರ್ಕಾರ ಬಂದ್ ಅಧಿವೇಶನ ಮಾಡೈತೆ, ಬಿಜೆಪಿ ಸರ್ಕಾರದವ್ರು ಒಂದ್ ನಿಮಿಷ ತಡೀರಿ ಬ್ರದರ್, ಕೇಳ್ರಿ ಸ್ವಲ್ಪ. ಅಲ್ಲ, ಯಾವಾಗಾದ್ರೂ ಯಾರಾದ್ರೂ ಅಧಿವೇಶನ ಮಾಡಿಲ್ವಾ? ಯಾರಾದ್ರೂ ಅಧಿವೇಶನ ಅವಾಗ ಯಾಕಿರ್ಲಿಲ್ಲ ನೆನಪುಗಳು? ಅಲ್ಲ, ಒಂದ್ ನಿಮಿಷ ಇಲ್ಲ ಇಲ್ಲಿ ಕೇಳ್ರಿ. ಬೆಳಗಾವಿ ಒಳಗ 100 ಅಲ್ರಿ ನೆಪ ಅಲ್ಲ ನೋಡ್ರಿ, ನಿಮಗೂ ಕೂಡ ನ್ಯಾಯ ಐತಿ. ಅಲ್ಲಲ್ಲ, ನೀವು ಇಲ್ಲ ನೋಡ್ರಿ, ಏನೂ ಇಲ್ಲ. ಹೋರಾಟ ನೋಟಿಫಿಕೇಶನ್ ಅಷ್ಟು ವಾಪಸ್ ತಗೊಂಡಿದ್ದಾರೆ ಮೇಡಮ್. ನಾನು ಹೇಳ್ತೀನಿ, ಟೀಚರ್ಸ್ ವೇಕೆನ್ಸಿ PSTR, GPSTR, HSTR 10,267 ಪೋಸ್ಟ್ ಅಪ್ರೂವಲ್ ಆಗಿತ್ತು. ಟೀಚರ್ ವೇಕೆನ್ಸಿ ಅದನ್ನ ವಾಪಸ್ ತಗೊಂಡಿದ್ದಾರೆ ಇವರು. ವಾಪಸ್ ತಗೊಂಡು ತಿರ್ಗಾ ಮತ್ತೆ ಅಪ್ರೂವಲ್ ಬೇಕು. 600 ಹುದ್ದೆಗಳು ನೋಟಿಫಿಕೇಶನ್ಸ್ ಆಗಿ ಅಪ್ರೂವಲ್ ಆಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ PSI ನೋಟಿಫಿಕೇಶನ್ಸ್ 600 2 ವರ್ಷ ಆಗಿದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮತ್ತೆ ಮೊನ್ನೆ ಹೋಮ್ ಮಿನಿಸ್ಟರ್ ಹೇಳ್ತಿದ್ದಾರೆ, ಮತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಅಪ್ರೂವಲ್ ಕಳ್ಸಿದೀವಿ ಅಂತ ಹೇಳಿ. ಇದೇ ಲಾಸ್ಟ್ ಸೆಷನ್ ಅಲ್ಲಿ 1 ವರ್ಷ ಮುಂಚೆ 600 PSI ಅಪ್ರೂವಲ್ ಆಗಿರೋದನ್ನ ಮನೆ ಗೃಹ ಸಚಿವರು ತೋರಿಸಿದ್ರು. 600 PSI ನೋಟಿಫಿಕೇಶನ್ ನಾನ್ ಮಾಡ್ಬೇಕಾಯ್ತು ನೋಟಿಫಿಕೇಶನ್ಸ್. ಮತ್ತೆ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಗೆ ಅಪ್ರೂವಲ್ ಕಳ್ಸ್ತೀವಿ ಅಂತಂದ್ರೆ ಏನದು? ವಾಟ್ ಇಸ್ ದ ಯೂಸ್ ಹೇಳಿ? ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 30,000 ವೇಕೆನ್ಸಿ ಇದೆ. ಟೀಚರ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದಾವೆ. ಮತ್ತೆ ಕಂದಾಯ ಇಲಾಖೆಯಲ್ಲಿ 11,000 ವೇಕೆನ್ಸಿ ಇದೆ. ಪ್ರತಿ ಒಂದು ಇಲಾಖೆಯಲ್ಲೂ ಸರ್ಕಾರಿ ನೌಕರಿಯಲ್ಲಿ ಪ್ರತಿ ಒಂದು ಇಲಾಖೆಯಲ್ಲೂ more than 50% ಖಾಲಿ ಹುದ್ದೆ ಇದಾವೆ. ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗ್ಲಿ, ಯಾವುದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಲಿ, ಮನೆ ಪೊಲೀಸ್ ಅಂತ ಹೇಳ್ತಾರಲ್ಲ ಮೇಡಮ್, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ, ಪೊಲೀಸ್ ಸ್ಟೇಷನ್ ಒಳಗಡೆ ಅಲ್ಲಿ ಸಿಬ್ಬಂದಿನೇ ಇಲ್ಲ ಅಂತ ಹೇಳಿ ಮನೆಗೆ ಯಾಕೆ ಮಾಡ್ಬೇಕು? ಫಸ್ಟ್ ಸಿಬ್ಬಂದಿ ಬೇಕಂತಂದ್ರೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. 1 ರೂಪಾಯಿಗೂ ಕಷ್ಟ ಆಗ್ತಾ ಇದೆ ಅವರಿಗೆ. ಅವರು ಪಾರ್ಟ್ ಟೈಮ್ ಅಪ್ಲಿಕೇಶನ್, ಈಗ ಅವ್ರ ಅಪ್ಲಿಕೇಶನ್ ಹಾಕಿದ್ರು ಕೂಡ ಸಾಲ ಮಾಡಿ ಅಪ್ಲಿಕೇಶನ್ ಹಾಕಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಮೇಡಮ್ ಒಂದು ವಿಷಯ, KE ಇಂದ ಒಂದು ನೋಟಿಫಿಕೇಶನ್ ಆಗಿದೆ ಮೇಡಮ್, ಒಂದೇ ನೋಟಿಫಿಕೇಶನ್ಸ್ 2.5 ವರ್ಷ ಮೇಡಮ್, 1.5 ವರ್ಷ ಆದ್ಮೇಲೆ ಒಂದು ನೋಟಿಫಿಕೇಶನ್ಸ್ ಆಗಿದೆ. 708 ಹುದ್ದೆಗುದು ಒಂದು ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 7,000 ರಿಂದ 8,000 ಕಟ್ಟುವಂತ ಪರಿಸ್ಥಿತಿ ಬಂದಿದೆ. ಅದು HK ಭಾಗದದು. UPSC ಫ್ರೀ ಇರ್ತದೆ ಮೇಡಮ್, 100 ರೂಪಾಯಿ ಇರ್ತದೆ. SST ಗೆ ಫ್ರೀ, ಮಹಿಳೆಗೂ ಫ್ರೀ ಇರ್ತದೆ. ಇವಾಗ 2024 ದಾಗ ಒಂದು ಇದು KE ದವ್ರದ್ದು ಇದು ಕಳಿಸಿದ್ದಾರೆ ಮೇಡಮ್. ಟೋಟಲ್ ಆಗಿ 2024 ಒಳಗೆ 40,08,74,500 ರೂಪಾಯಿ KE ಫೀಸ್ ಮೇಡಮ್. ಇದು ಒಂದೇ ಯಾವ್ದು ಫಂಡ್ ಇದೆ ಮೇಡಮ್ ಅವ್ರ ಹತ್ರ. ಎಕ್ಸಾಮ್ ಸ್ಕ್ಯಾಮ್ ಮಾಡ್ತಾರೆ ಮೇಡಮ್. ಎಕ್ಸಾಮ್ ನಡೆದಿರ್ತದ, ಆ ಎಕ್ಸಾಮ್ ದಲ್ಲಿ ಪೋಸ್ಟ್ ಮಾರಾಟ ಮಾಡ್ಕೊತಾರೆ ಇವರು. ಇವತ್ತು ಬಡ ಮಕ್ಕಳು ಏನ್ ಮಾಡ್ಬೇಕು ಅವರು? ತಿಳ್ಕೊಬೇಕೆಲ್ಲ. ಇವತ್ತ ಪ್ರತಿಯೊಂದು ಪೋಸ್ಟ್ ಮಾರಾಟ ಮಾಡ್ಕೊತಾರೆ ಇವರು. ಮಾರಾಟ ಮಾಡ್ಕೊ ಯಾರಿಗೆ? ಎಲ್ಲೋ ಕೂತು ಎಲ್ಲಿದ್ದವರಿಗೆ ಇವತ್ತು ಪೋಸ್ಟ್ ಮಾಡ್ತಾರ, ಸ್ಕ್ಯಾಮ್ ಮಾಡ್ತಾರ. ಇವತ್ತು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಇವತ್ತು ಪಾಪ ಎಲ್ಲ ಬಡ ವಿದ್ಯಾರ್ಥಿ ಹೋದ್ರೆ ಇವರು ಅರ್ಥ ಮಾಡ್ಕೋಬೇಕೆಲ್ಲರೂ ಇವರು.
ಏನ್ ಕಾಂಗ್ರೆಸ್ಗೆ ನಾವು ಓಟ್ ಆಗಿದಲ್ಲ ಮೇಡಮ್, ನಮ್ಮ ಚಪ್ಪಲ್ ತಗೊಂಡು ನಾವೇ ಹೊಡ್ಕೋಬೇಕಾಗಿದೆ ಮೇಡಮ್. ಯಾಕಂದ್ರೆ ನಮ್ ಜೀವನದಲ್ಲ ಮಾಡ್ತಕ್ಕಂಥ ದೊಡ್ಡ ತಪ್ಪು ಮೇಡಮ್. ಯಾಕಂದ್ರೆ ಬಿಜೆಪಿ ಬಂದಿತ್ತು, ಬಿಜೆಪಿ ಈತ ಕರಪ್ಷನ್ ಮಾಡ್ತಿದೆ ಅಂತ ಆ ಗೌರ್ಮೆಂಟ್ ಅನ್ನ ಕಿತ್ತು ಹೋಗ್ಬಿಟ್ಟು ಕಾಂಗ್ರೆಸ್ಗೆ ನಾವು ಇಲ್ಲಿ ಓಟ್ ಹಾಕಿ ನಮಗೆ ಇದು ಉದ್ಯೋಗ ಕೊಡ್ರಿ ಅಂತ ಕೇಳ್ತಾ ಇದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಮೇಡಮ್, ತಮ್ಮದೇ ಇಲ್ಲಿ ವಿಧಾನಸೌಧದಲ್ಲಿ ಬಂದಿದ್ದಾರೆ, ಇಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಉದ್ಯೋಗದ ಬಗ್ಗೆ ಒಂದೇ ಒಂದು ಚರ್ಚೆ ಇಲ್ಲ ಮೇಡಮ್, ಬರೀ ತಮ್ಮದೇ ಚರ್ಚೆ. ಮನೆ ಹಂಗಾತು ಇದು ಹಿಂಗಾತು, ಬಿಜೆಪಿ ಅವ್ರು ಆ ತರ ಮಾಡಿದ್ರು, ಕಾಂಗ್ರೆಸ್ ಈ ತರ ಮಾಡಿದ್ರು, ಇದೇ ಕೇಳ್ತಾ ಇರೋ ಮೇಡಮ್. ವಿದ್ಯಾರ್ಥಿಗಳ ಪರಿಸ್ಥಿತಿ ಕೇಳೋರು ಯಾರು? ಈಗ ನಾನು ಅಂಗವಿಕಲ ಪಗಾರ ಹೆಚ್ಚು ಮಾಡ್ತಿರ್ಲಿ ನೋಡಿ. Notifications ಆಗ್ತಾ ಇಲ್ಲ ಅಂತ ಹೇಳ್ತಾರೆ madam ಒಂದು. ಪ್ರತಿಯೊಂದು ಇಲಾಖೆಯಲ್ಲೂ ಖಾಲಿ ಇದೆ, ಮತ್ತೆ ಪ್ರತಿಯೊಂದು ಇಲಾಖೆಯಲ್ಲೂ ಏನು ಇಲ್ಲ ಮೇಡಮ್. ಈಗ ಅಂಗವಿಕಲ ಪಗಾರ 15 ರೂಪಾಯಿ ಬರ್ತಿದ್ರಿ, 15 ರೂಪಾಯಿ ಏರಿಕೆ 1500 ರೂಪಾಯಿ ಏನಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಿಸೇಬಲ್ ಪರ್ಸನ್ಗೆ. ಪಗಾರ ಅಂಗವಿಕಲರಿಗೆ ಜಾಸ್ತಿ ಮಾಡ್ಬೇಕಲ್ಲ ನೋಡಿ, ಇಷ್ಟು ಕಷ್ಟ ಪಡ್ತಾರೆ. ಅವನಿಗೆ 1500 ರೂಪಾಯಿ ಏನಕ್ಕೆ ಆಗುತ್ತೆ? ಪ್ರೈವೇಟ್ ಲೈಬ್ರರಿ ಮಾಡ್ಕೊಂಡು ಓದ್ತಿದ್ದಾನೆ, ಕೋಚಿಂಗ್ ಕಲಿತಾ ಇದ್ದಾನೆ, ಎಲ್ಲ ನಾನು ಊಟ ನಾನು ಮೂರು ಬಸಪುರ ರೀ, ಬಸಪುರನ ಬರ್ತೀನಿ ನಾನು ಇಲ್ಲಿ ಬೆಳಂಗಿರಿ. ಒಂದು ಸರ್ಕಾರಿ ಹುದ್ದೆ ತಗೋಬೇಕು ಅಂತ ಹೇಳ್ಬಿಟ್ಟು ಇವ್ರು ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತ ಈಗ ನೀವೇ ಯೋಚನೆ ಮಾಡಿ. ಹತ್ತು ನಮ್ರಿ ಒಂದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ. ಸೋ ಸ್ಯಾಡ್, ನಿಜಕ್ಕೂ ಬಹಳ ಕಣ್ಣಲ್ಲಿ ನೀರ್ ಬಂದಂಗ ಆಗ್ತಾ ಇದೆ. ಪಾಪ ಆ ಹುಡ್ಗ ಇಷ್ಟು ಅಂಗವೈಕಲ್ಯತೆ ಅಂತ ಹೇಳಬಾರ್ದು, ಬಟ್ ಅದ್ರ ಸೀರಿಯಸ್ನೆಸ್ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ.